ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀರಿಲ್ಲದೆ ರೋಗಿಗಳ ಪರದಾಟ. ತುಮಕೂರು ಜಿಲ್ಲೆ ಮಧುಗಿರಿಯ ತಾಲೂಕು ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ಕಳೆದ 5-6 ದಿನಗಳಿಂದ ನೀರಿಲ್ಲದೆ ರೋಗಿಗಳ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಟ್ಟು ಹೋಗಿರುವ ಆಸ್ಪತ್ರೆ ಆವರಣದಲ್ಲಿರುವ ಬೋರ್ವೆಲ್ ಮುನ್ಸಿಪಲ್ನಿಂದ ನೀರು ಬಿಡದೆ ಇರುವುದರಿಂದ ಅವ್ಯವಸ್ಥೆ. ನೀರಿಲ್ಲದೆ ರೋಗಿಗಳ ಪರದಾಡುತ್ತಿರುವ ರೋಗಿಗಳು, ಆಸ್ಪತ್ರೆಯ ಹೊರಗಿನ ರಸ್ತೆಯಲ್ಲಿರುವ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗ್ತಿರೋ ರೋಗಿಗಳು, ಊಟ ತಿಂಡಿಗೆ ಬಾಟಲ್ ನೀರು ಕೊಂಡು ತರುತ್ತಿರೋ ರೋಗಿಗಳು, ನೀರಿಲ್ಲದೆ ಗಬ್ಬೆದ್ದು ನಾರುತ್ತಿರುವ ಆಸ್ಪತ್ರೆ ಶೌಚಾಲಯಗಳು, ಅಳಲು ತೋಡಿಕೊಂಡ ಆಸ್ಪತ್ರೆಯ ರೋಗಿಗಳು ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯ ಮಾಡಿದ್ದಾರೆ. ನೀರು ಬರ್ತಾ ಇಲ್ವಾ? ನೀರು ಬರ್ತಾ ಇಲ್ಲ ಸರ್. ಎಷ್ಟು ದಿವಸದಿಂದ? ಸುಮಾರು 8 ದಿವಸದಿಂದ ನೀರು ಕಂಡಿಲ್ಲ. ಹೌದಾ? ಮತ್ತೆ ಹೆಂಗ್ ಮಾಡ್ಕೊಳ್ತೀರಾ? ಅಲ್ಲಿಗೆ ಹೋಗಿ ಕೆಳಗೆ ಹೋಗೋದು, ಇಲ್ಲಿಲ್ಲ. ಸರಿ, ನೀರಿನ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಭಾರಿ ಕಷ್ಟ ಆಗೈತೆ ನೀರಿನ ಸಮಸ್ಯೆ. ಏನು ಬೇರೆ ವ್ಯವಸ್ಥೆ ಮಾಡಲಿಲ್ವ ಆಸ್ಪತ್ರೆ ಅವರು? ಯಾರು ಮಾಡಲಿಲ್ಲ. ಅವ್ರಿಗೆ ಹೇಳಿದ್ರ ಈ ಥರ ನೀರಿನ ಸಮಸ್ಯೆ? ಸಿಸ್ಟರ್ಗಳೆಲ್ಲ ಹೇಳಿದ್ರು ಸರ್. ಏನಂದ್ರು? ಅವರು ಅದೇ ನೀರಿಂದ ಸಮಸ್ಯೆ ಆಗೈತಿ, ಏನು ಮಾಡಲಿ, ಟ್ಯಾಂಕರ್ ತತ್ತಾರೆ, ಟ್ಯಾಂಕರ್ ನೀರು ಎಲ್ಲೆಲ್ಲಿಗೆ ಆಗ್ತವೆ ಅಂತ ಮಾತಾಡ್ತಿದ್ರು ಸರ್ ಅವರು. ಹಾಗಾದ್ರೆ ನಿಮ್ಗೆ ಈಗ ನೀರಿನ ಸಮಸ್ಯೆ ಇದೆ 3 ದಿವಸದಿಂದ? ಬೇರೆ ನೀರು ಏನು ವ್ಯವಸ್ಥೆ ಮಾಡಿಲ್ಲ ಅವರು? ಮಾಡ್ಯಾರ ಸರ್. ಮತ್ತೆಲ್ಲ ಹೆಂಗ್ ಮಾಡ್ತೀರಾ ಪೇಷಂಟ್ಗಳನ್ನ? ಬರ್ತಾವ್ರೆ, ಇನ್ನ ಯಾವಾಗಲ ಟ್ಯಾಂಕರ್ ಕಳಿಸ್ತಾರಂತ ಸಿಸ್ಟರ್ಗಳು ಹೇಳಿದ್ರು. ಇನ್ನು ಯಾವಾಗ ಕಳಿಸ್ತಾರ? ಒಂದು ಟ್ಯಾಂಕರ್ ನೀರು ತಂದ್ರೆ ಎಲ್ಲೆಲ್ಲಿ ಕಳಿಸ್ತಾರ ಸರ್ ನೀರು? ಇಷ್ಟು ದೊಡ್ಡ ಆಸ್ಪತ್ರೆಗೆ ಒಂದು ಟ್ಯಾಂಕರ್ ಆಗಲ್ಲ. ಆಗ್ತವೆ ಸರ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಹೇಳಿದ್ರ ನೀವು ಆಸ್ಪತ್ರೆಯವ್ರಿಗೆ ನೀರಿಲ್ಲ ಅಂತ? ಹೇಳಿದೆ, ಸುಮಾರು ಜನ ಕೇಳಿದೆ. ಏನಂದ್ರು? ಮಿಷನ್ ಕೆಟ್ಟೋಗೈತೆ ಅಂತ ಹೇಳ್ತಾರೆ.